ನಿರ್ಮಲಾ ತುಂಗಭದ್ರಾ ಅಭಿಯಾನ ಅಡಿಯಲ್ಲಿ ದಿನಾಂಕ 28 ದಿನಾಂಕ 1ರಂದು 2 ದಿನ ಕಾರ್ಯಾಗಾರ ನಡೆಯಲಿದೆ ಎಂದು ಎನ್ ಉದಯ ಸೌಕಾರ್ ಹೇಳಿಕೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿರ್ಮಲಾ ತುಂಗಭದ್ರಾ ಅಡಿಯಲ್ಲಿ 2 ದಿನ ಕಾರ್ಯಾಗಾರ ರೂಪಿಸಲಾಗಿದ್ದು, ಇದರ ಸಂದೇಶವೇನೆಂದರೆ ತುಂಗಭದ್ರಾ ಜೀವನಾಡಿ ಅದನ್ನು ಶುದ್ಧ ಮತ್ತು ಪರಿಸರೀಕರಣ ಮಾಡುವ ಸಲುವಾಗಿ ಘನ ತ್ಯಾಜ್ಯ ವಿಲೇವಾರಿ ತಡೆಯುವುದು, ಎಸ್ಟಿಪಿ ವೀಕ್ಷಣೆ ಮಾಡುವುದು, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನದಲ್ಲಿ ಜಾರಿಗೆ ಬರಲಾಗುವುದು. ಇದೇ ಸಂದರ್ಭದಲ್ಲಿ ಸಿಂಧನೂರು ನೂತನ ಜಿಲ್ಲೆ ಆದರೆ ನಮ್ಮ ಸಿರವಾರ ಅದರಲ್ಲಿ ಒಳಪಡುತ್ತೆ ಎಂಬ ಮಾತುಗಳು ಹೇಳಿ ಬರುತ್ತಿವೆ. ನಮಗೆ ರಾಯಚೂರು ಜಿಲ್ಲೆಯಲ್ಲಿ ಇರಬೇಕು ಹೊರತು ದೂರದ ಸಿಂಧನೂರಿಗೆ ಹೋಗಲು ನಮ್ಮ ಜನರಿಗೆ ಅನುಕೂಲ ಆಗುವುದಿಲ್ಲ ಮತ್ತು ಸಿರವಾರ ತಾಲೂಕು 10 ವರ್ಷ ಗತಿಸಿದರೂ ಸರ್ಕಾರಿ ಸೌಲಭ್ಯಕ್ಕೆ ಮಾನ್ವಿ ಅಲೆದಾಟ ತಪ್ಪಿಲ್ಲ. ಇದಕ್ಕೆ ಸರ್ಕಾರವು ಮನವರಿಕೆ ಮಾಡಿಕೊಂಡು ರಾಯಚೂರು ಜಿಲ್ಲೆಯಲ್ಲಿ ಸಿರವಾರನ್ನು ಉಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪಕ್ಷಾತೀತವಾಗಿ ಸಿರವಾರ ತಾಲೂಕಿನ ಎಲ್ಲ ನಾಗರಿಕರು, ರೈತರು, ಚಿಂತಕರಿಗೆ ಒಂದು ಬಂದ ಮಾಹಿತಿ ಪ್ರಕಾರ ಈಗಾಗಲೇ ಸಿಂಧನೂರನ್ನು ಹೊಸ ಜಿಲ್ಲೆಯಾಗಿ ಮಾಡಲಿಕ್ಕೆ ಪ್ರಯತ್ನ ನಡೆದಿದೆ ಮತ್ತು ಅದು ಸರ್ಕಾರದ ಮಟ್ಟದಲ್ಲಿ ತಮ್ಮ ಒಂದು ರೂಪರೇಷದ ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಸಿರವಾರ ತಾಲೂಕನ್ನು ಸಿಂಧನೂರು ಹೊಸ ಜಿಲ್ಲೆಗೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಅವರು ತಮ್ಮ ರೂಪರೇಷದಲ್ಲಿ ತೋರಿಸಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ನಮ್ಮ ಸಿರವಾರ ತಾಲೂಕಿಗೆ ಆಗ್ತಕ್ಕಂಥ ಉಪಯೋಗಕ್ಕಿಂತ ವ್ಯತಿರಿಕ್ತತೆ ಭಾಳ ಆಗ್ತದೆ, ಅದರಿಂದ ನಮಗೆ ಅನಾನುಕೂಲ ಭಾಳ ಆಗ್ತದೆ. ಅದಕ್ಕಾಗಿ ನಮ್ಮ ಸಿರವಾರ ತಾಲೂಕಿನ ಜನರ ಹಿತರಕ್ಷಣೆಯ ಪರವಾಗಿ ನಾವು ಅದನ್ನು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಅದನ್ನು ಮುಂದೆ ಅವರು ಜಿಲ್ಲೆ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಸಿಂಧನೂರು ಜಿಲ್ಲೆ ಮಾಡ್ಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅವರವರ ಭಾಗದ ಒಂದು ಹಿತದೃಷ್ಟಿಯಿಂದ ಅವ್ರು ಮಾಡ್ಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ಆ ಜಿಲ್ಲೆಯಲ್ಲಿ ಒಂದು ವೇಳೆ ಜಿಲ್ಲೆ ಮಾಡುವ ಉದ್ದೇಶವಿದ್ದರೆ ಆ ಜಿಲ್ಲೆಯಲ್ಲಿ ನಮ್ಮ ಸಿರವಾರ ತಾಲೂಕು ಸೇರಿಸುವುದಕ್ಕೆ ಭೌಗೋಳಿಕವಾಗಿ ಮತ್ತು ಒಂದು ಆರ್ಥಿಕ ಒಂದು ನೆಲೆಗಟ್ಟಿನ ಮೇಲೆ ಅದು ಸೂಕ್ತವಾಗಿ ಇಲ್ಲ. ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಸಿರವಾರ ತಾಲೂಕನ್ನು ಹೊಸ ಜಿಲ್ಲೆ ಸೇರ್ಪಡೆಗೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ. ಅದನ್ನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿಗೆ ಡ್ರಾಪ್ ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಅವರು ಮಾಡದೇ ಇದ್ದರೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಮ್ಮ ಜೀವನದಿ ತುಂಗಭದ್ರೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಾವು ಮತ್ತೊಂದು ಮಹತ್ವದ ಹೆಜ್ಜೆ ಇಡುತ್ತಿದ್ದೇವೆ. ನಿರ್ಮಲಾ ತುಂಗಭದ್ರಾ ಅಭಿಯಾನದ ಮುಂದಿನ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ಒಟ್ಟಾಗಿ ಕೆಲಸ ಮಾಡಲು ಫೆಬ್ರವರಿ 28 ಮತ್ತು ಮಾರ್ಚ್ 1, 2026ರಂದು 2 ದಿನಗಳ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ನದಿಯ ಉಳಿವಿಗಾಗಿ ನಾವು ಈ ಕೆಳಗಿನ ಕೆಲಸಗಳನ್ನು ಕೈ ಜೋಡಿಸೋಣ. STP ವೀಕ್ಷಣೆ ಅವತ್ತೇನಿರ್ತದಂದರೆ ನೈಜ ಪರಿಸ್ಥಿತಿಯನ್ನು ಹತ್ತಿರದಿಂದ ತಿಳಿಸೋಣ. ಅಂದರೆ STPಗಳು ಅಲ್ಲಿ ಎಲ್ಲಿ ಮಾಡಿರ್ತಾರೆ ಅದನ್ನು ನೋಡ್ಕೊಂಡು ತಿಳ್ಕೊಬೇಕು. ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ. ಈಗ ನಮ್ಮಲ್ಲಿನೂ ತ್ಯಾಜ್ಯ ವಿಲೇವಾರಿ ಆದ, ಬಟ್ ಅದಕ್ಕೆ ಆದ ಸ್ಥಳಗಳಿಲ್ಲ, ಯಾವ ರೀತಿ ಮಾಡಬೇಕೆಂಬುದು ರೂಪರೇಷೆಗಳು ಇಲ್ಲ. ಅದನ್ನು ಮಾಡಲಿಕ್ಕೆ ಅವಕಾಶ ನಮ್ಮಲ್ಲಿ ಆದ. ಅದರ ಬಗ್ಗೆ ಮಾಹಿತಿ, ಮುಂದಿನ ಕಾರ್ಯಯೋಜನೆ, ನಮ್ಮ ನದಿಯ ಭವಿಷ್ಯವನ್ನು ನಾವೇ ರೂಪಿಸೋಣ. ನಿಮ್ಮ ತಾಲೂಕಿನ ದನಿಯಾಗಿ ಸಕ್ರಿಯ ಪಾಲ್ಗೊಳ್ಳಲು ಪ್ರತಿ ತಾಲೂಕಿನಿಂದ 3 ಉತ್ಸಾಹಿ ಈ ವೇದಿಕೆಯಲ್ಲಿ ಅವಕಾಶವಿದೆ. ಬನ್ನಿ, ಈ ಬದಲಾವಣೆಗಾಗಿ ಭಾಗವಹಿಸಿ.